ಹ್ಯಾಪಿ ಆನ್ಲೈನ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬೆಂಗಳೂರಿನ ಪ್ರತಿಷ್ಠಿತ ಚಿತ್ರಮಂದಿರ JP ನಗರದ ಸಿದ್ದೇಶ್ವರ ಚಿತ್ರಮಂದಿರಕ್ಕೆ ಬದಿಯಲಿಸ್ತಾ ಇದ್ದಾರೆ. ಇಲ್ಲಿ ಡಿ ಬಾಸ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ತಾ ಇದೆ. ದೊಡ್ಡ ಮಟ್ಟದ ಒಂದು ಸಂಭ್ರಮಾಚರಣೆ. ಪ್ರತಿದಿನ ಬೆಳಗ್ಗಿಂದ ಸಂಜೆವರು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ನಮ್ಮ ಚಾಮುಂಡಿ ತಾಯಿಯ ಪ್ರತಿಷ್ಠಾಪನೆ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಮಂಟಪ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಅಲ್ಲ ಬಿರಿಯಾನಿ ಹೇಳಿ. ಜೈ ಡಿ ಬಾಸ್, ಜೈ ಡಿ ಬಾಸ್ ಅಣ್ಣ. ನಮ್ಮ ಬಾಸ್ ಬಗ್ಗೆ ಇವತ್ತು ಹೇಳ್ತಾ ಇದ್ದಾರೆ ಅಪಪ್ರಚಾರ. ಯಾಕೆ ಅನ್ನೋದಾದರೆ ಅದು ಸುಮ್ಮನೆ ಯಾವುದೋ ಒಂದು ರೀತಿಲಿ ಅವ್ರನ್ನ ಇದು ಮಾಡ್ತಾ ಇದ್ದಾರೆ. ಆದರೆ ಸಿಂಹ ಬೋನಲ್ಲಿದ್ರು ಸಿಂಹನೇ, ಹೊರಗಡೆ ಇದ್ರು ಸಿಂಹನೇ ಅಣ್ಣ. ಕರೆ ಒಂದೇ ಸಿಂಹ. ಸಿಂಹ ಅನ್ನೋದು ಹೆಸರು ಒಂದೇ. ಸಿಂಹ ಹೊರಗಡೆ ಇದ್ರು ಬೇಟೆ ಆಡುತ್ತೆ, ಒಳಗಡೆ ಇದ್ರು ಬೇಟೆ ಆಡುತ್ತೆ. ಅದು ಬಾಸ್ ಯಾವತ್ತಿದ್ರು ಭಾಷೆ ಅವರು. ಓಕೆ ಸಿನಿಮಾ ಕಾಡಿನ ರಾಜ ಸಿಂಹ. ಇಡೀ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಭಾಷೆ ಸಿಂಹ. ಭಾಷೆ ಸಿಂಹ. ಅವ್ರನ್ನ ಬಿಟ್ಟು ಬಾಕಿ ಮಾಡ್ತೀನಿ ತೋರ್ಸೋಣ. ಈ ತರ ಭಾಗ್ಯರು ಯಾರು ಇದ್ರೆ ತೋರಿಸ್ರೆ, ನೆಕ್ಸ್ಟ್ ತೋರಿಸ್ರೆ ಆಮೇಲೆ ನಾವು ಮಾಡ್ತೀವಿ. ಇವತ್ತು ಡೆವಿಲ್ ಸಿನಿಮಾ ಇಡೀ ಕರ್ನಾಟಕದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಒಂದು ರೀತಿ ಹಬ್ಬದ ಊಟದರ ಸಂಭ್ರಮಾಚರಣೆ ಮಾಡ್ತಾರೆ. ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಬ್ರದರ್? ಅಣ್ಣ, ಸಿನಿಮಾನೇ ನೆಕ್ಸ್ಟ್ ಲೆವೆಲ್ ಅಣ್ಣ. ಆಯ್ತಣ್ಣ, ಇವಾಗ ನಮ್ಮ ಬಾಸು ಮಾಡಿರೋ ಸಿನಿಮಾದಲ್ಲಿ ಈ ಸಿನಿಮಾ ಮಾಡಿದಾರೆ ಗೊತ್ತಾ? ಇದು ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಈ ತರ ಅಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಕೊಟ್ಟಾರೆ ಗೊತ್ತಾ ಕ್ಲೂ. ಅದು
ಹಿಡಿಯೋದಕ್ಕೆ ಯಾವನ್ ಕೈಲೂ ಆಗಲ್ಲ. ಅದು ಅವರೇ ಬರಬೇಕು ಮತ್ತೆ ಅದನ್ನ ಪ್ರೂಫ್ ಬರೋದಕ್ಕೆ ಅವರೇ ಬರಬೇಕು. ಪ್ಯಾನ್ ಇಂಡಿಯಾ ಅಂತ ಹೇಳ್ತಾ ಇದೀರಾ ನೀವೆಲ್ಲ. ನಮ್ಮ ಬಾಸ್ ಹೇಳ್ತಾವ್ರೆ, ನಮ್ಮ ಬಾಸ್ ಕರ್ನಾಟಕ ಮಾತ್ರ ಸೀಮಿತ. ನೀವೆಲ್ಲ ಕರ್ನಾಟಕ ಹುಟ್ಟಿರೋರು, ಕರ್ನಾಟಕ ಅನ್ನ ತಿಂತಾರೋರೆಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾ ಇದೀರಾ. ನಿಮ್ಗೆಲ್ಲ ಒಂದು ಮಾತಾಡ್ತೀನಿ, ನೀವೆಲ್ಲ ಪ್ಯಾನ್ ಇಂಡಿಯಾಕ್ಕೆ ಮಾತ್ರ ಸೀಮಿತ. ನಮ್ಮ ಬಾಸ್ ಕರ್ನಾಟಕ ಮಾತ್ರ ಸೀಮಿತ. ಈ ಕರ್ನಾಟಕ ಡಿ ಬಾಸ್ ಒಂದು ರೀತಿ ಕರ್ನಾಟಕದ ಆಸ್ತಿ. ಡಿ ಬಾಸ್ ಒಂದು ರೀತಿ ಕರ್ನಾಟಕದ ಆಸ್ತಿ. ಹೌದು, ಪ್ಯಾನ್ ಇಂಡಿಯಾ ಬೇಡ ನಮ್ಗೆ. ನಮ್ ಕರ್ನಾಟಕ ಬೇಕು. ನಾವು ತಿಂತಾ ಇರೋದು ನಮ್ಮ ಅನ್ನ, ನಮ್ಮ ಕರ್ನಾಟಕ. ನಾವು ಅದಕ್ಕೋಸ್ಕರ ಬಾಳ್ಬೇಕು. ನಮ್ಮ ಬಾಸ್ ಅದನ್ನೇ ಹೇಳಿರೋದು, ನಾವು ತಿನ್ನೋದು ಉಣ್ಣೋದು ಇಲ್ಲಿದ ಅನ್ನ, ಇಲ್ಲಿ ತಿನ್ನೋದು. ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಡಿ, ನಮ್ಮ ಕರ್ನಾಟಕ ಸಪೋರ್ಟ್ ಮಾಡಿ. ಜೈ ಡಿ ಬಾಸ್. ಸರ್ ಮೂವಿ ಆಗಿದೆ. ಮೂವಿ ಆಗಿದೆ. ಚೆನ್ನಾಗಿದೆ ಸರ್, ಎಲ್ಲ ನೋಡಬೇಕು, ಎಲ್ಲರೂ ಬಂದು ನೋಡಬೇಕು. ನೀವು ಸರ್ ಮೂವಿ ಆಗಿದೆ. ತುಂಬ ಚೆನ್ನಾಗಿದೆ ಸರ್ ಮೂವಿ ಆಗಿದೆ. ಗೊತ್ತಾಗಲ್ಲ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ ಸರ್. ಎಲ್ಲರೂ ಬನ್ನಿ ನೋಡಿ ಬೆಳೆಸಿ ಅಷ್ಟೇ. ಬ್ರದರ್, ಇವತ್ತು ನಿಮ್ಮ ಹುಟ್ಟಿದಬ್ಬ ಸೆಲೆಬ್ರೇಷನ್ನು ಸಿದ್ದೇಶ್ವರ ಚಿತ್ರಮಂದಿರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಡಿ ಬಾಸ್ ಅಪ್ಪಟ ಅಭಿಮಾನಿ ಅಂತ ಗೊತ್ತಾಯಿತು. ಸೊ ಎಲ್ಲಿ ಫ್ರೆಂಡ್ಸ್ ಜೊತೆಗೆ ಅಲ್ಲಿ ಇಲ್ಲಿ ನಾವು ಕೇಕ್ ಸೆಲೆಬ್ರೇಷನು ಪಾರ್ಟಿ ಮಾಡೋದು ನೋಡಿದ್ದೀವಿ. ಆದರೆ ಡೆವಿಲ್ ಸಿನಿಮಾ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ದರ್ಶನ್ ಸರ್ ಅಭಿಮಾನ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಇಲ್ಲೇ ಮಾಡ್ಕೊತಿದ್ದೀರಾ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಬಗ್ಗೆ? ವರ್ಷ ನನ್ನ ಬರ್ಡೇ ಬಂದು 12ನೇ ತಾರೀಕು ಡಿಸೆಂಬರ್ 12ನೇ ತಾರೀಕು ರಜನಿಕಾಂತ್ ಹುಟ್ಟಿದ್ದಬ್ಬ ನಾನು ಮಾಡ್ತಾ ಇರೋದು. ಸೂಪರ್. ನಾನು ಯಾವ ವರ್ಷ ಎಲ್ಲ ಥರ ಎಂಜಾಯ್ಮೆಂಟ್ ಬಟ್ ಆದರೆ ನಾನು
ದರ್ಶನ್ ಬರ್ಡೇ ನನ್ನ ದರ್ಶನ್ ಡೆವಿಲಿ ರಿಲೀಸ್ ಆಗಿದ್ದಲ್ಲ, ಇವತ್ತು ನಾನು ಇವತ್ತು ರಿಲೀಸ್ ಆಗಿದ್ದ ದಿನಾನೇ ನಾನು ಮಾಡ್ಕೋಬೇಕು, ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ನನಗೆ ತುಂಬ ಖುಷಿ ಇದೆ. ಇದು ನನ್ನ ಮೆಮೊರಿಬಲ್ಲು, ತುಂಬ ಚೆನ್ನಾಗಿದೆ ನನಗೆ. ನನ್ನ ಲೈಫಲ್ಲಿ ಇದು ಮತ್ತೆ ಮರುಕಳಿಸ್ಕೊಳ್ಳೋಕೆ ಅನ್ನೋ ನಂಗೆ ಗೊತ್ತಿಲ್ಲ. ಬಟ್ ಆದರೆ ಇವತ್ತು ನಾನು ಮಾಡಬೇಕು ಅಂತ ಇಂಟೆನ್ಷನ್ ಇತ್ತು, ಮಾಡಿದೆ ನನ್ನ ಬಾಸ್ಗೋಸ್ಕರ. ನಾನು ಯಾವತ್ತಿದ್ರು ನನ್ನ ಬಾಸ್ ಯಾವತ್ತಿದ್ರು ಕಟ್ಟಾಭಿಮಾನಿ. ಅವರು ಎಲ್ಲೇ ಇರಿದ್ರು ಒಂದು ಎಲೆಮರೆ ಕಾಯಿ ಥರ ಇದ್ರು ನಮಗೋಸ್ಕರ ಆಶಿಸಿದ್ದಾರೆ. ನಮ್ಮ ಸೆಲೆಬ್ರಿಟಿಗೋಸ್ಕರ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಅದು ಯಾವತ್ತಿದ್ರು ನಮ್ಮ ಮನಸ್ಸಿಗೇನೇ ಇದೆ. ಅದು ದಯವಿಟ್ಟು ಯಾವತ್ತೂ ಯಾರೇ ಇನ್ನೊಬ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಕ್ಕೂ ಯೋಚನೆ ಮಾಡಿ ಮಾತಾಡಬೇಕು. ಆದರೆ ಅವರು ಯಾವತ್ತಿದ್ರು ನಮ್ಮ ಸೆಲೆಬ್ರಿಟಿ ಅಂತ ಬಂದರೆ ಕನ್ನಡ ಇಂಡಸ್ಟ್ರಿ ಕನ್ನಡ ಬೆಳಿಬೇಕು, ಕನ್ನಡ ಕರ್ತು ಅಂತ ಇತ್ತು ಅಂತ ಅಂದ್ರೆ ಅದು ದರ್ಶನ್. ಕನ್ನಡ ಬೆಲೆಗೋಸ್ಕರ, ಕನ್ನಡ ತಾಯಿ ಬೆಲೆಗೋಸ್ಕರ, ಕನ್ನಡ ಅಂಬೆಗೋಸ್ಕರ, ಕನ್ನಡ ಬೆಳೆಸ್ತಿದಾರೆಗೋಸ್ಕರ ಅದು ನಾವೇನು ಬೇಕಾದ್ರೂ ಸಿದ್ಧ ಸರ್. ಪ್ಯಾನ್ ಇಂಡಿಯಾ ಬಂದೋಗಿದೆ, ಏನೇನೋ ಮಾಡಿದ್ದಾರೆ, ಅದು ನಮ್ಗೆ ಬೇಡ. ಬಟ್ ಆದ್ರೆ ಬಾಸು ಕನ್ನಡಗೋಸ್ಕರ ನಿಂತಿದ್ದಾರೆ ಅಂದ್ರೆ ಅದು ನಮ್ಮ ಬಾಸು. ಆ ಬಾಸ್ಗೋಸ್ಕರ ನಾವೇನ್ ಬೇಕಾದ್ರೂ ಮಾಡಕ್ ಸಿದ್ಧ ಸರ್. ನಾವೇನ್ ಮಾಡಬೇಕಾದ್ರೂ ಸಿದ್ಧ. ಆದ್ರೆ ನಮಗೆ ದರ್ಶನ್ ಸರು ನಮ್ಗೆ ಏನು ಮಾಡಿಕೊಟ್ಟಿದ್ರು, ನಮಗೆ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರೆಲ್ಲ ಇರ್ಬೋದು, ಬಟ್ ಅವ್ರು ನಮ್ಮ ಸೆಲೆಬ್ರಿಟಿಗಳು, ನಮ್ಮ ಫ್ಯಾನ್ಸು ಎತ್ತಿ ಹಿಡಿಸ್ತೀರಿ, ಮೆರೆಸ್ತೀರಿ. ಇಲ್ಲಿ ಯಾರು ಏನೋ ಕಂಡಮ್ ಮಾಡಿ ಮಾತಾಡೋದು ಬೇಜಾರಿಲ್ಲ. ಬಟ್ ನಮ್ಮ ದರ್ಶನ್ ಯಾವತ್ತಿದ್ರು ನಮ್ಮ ಸರ್ರೇ, ನಮ್ಮ ಸೂಪರ್ ಅವರು. ನಮಗೆ ದಾರಿ ತೋರಿಸಿರೋದು ಯಾವ ರೀತಿ ಅಂದರೆ ಒಳ್ಳೆ ರೀತಿ ದಾರಿ ತೋರಿಸಿದರೆ. ಅವರು ಬಂದಿರೋ ಎಲ್ಲರಿಗೂ ನೆರವಾಗಿದ್ದಾರೆ. ಅವರು ಬಂದಿರೋ ಯಾರು ಲೈಟ್ ಮ್ಯಾನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅವ್ರಿಗೆಲ್ಲರಿಗೂ ದಾರಿ ಮಾಡಿಕೊಟ್ಟಿದ್ರೆ ಅಂಥ ದಾರಿನೇ ನೀವು ಚೂಸ್ ಮಾಡಿ ಅನ್ನೋದು ನಾನು ಹೇಳ್ತೀನಿ. ಒಂದೊಂದು ಆಗಿದೆ, ಅದು ಕೆಟ್ಟದ್ದು ಎಲ್ಲ ಮನುಷ್ಯ ಅಂದಮೇಲೆ ಕೆಟ್ಟದ್ದು ಆಗೇ ಆಗುತ್ತೆ. ಅದು ವಾಟೆವರ್ ಅದೇನಾರು ಇದೆ. ನೀವು ಒಂದು ವ್ಯಕ್ತಿನ ಒಂದು ಹೈಲೈಟ್ ಮಾಡಿ ಒಂದು ವ್ಯಕ್ತಿ ಕೆಟ್ಟೋನೋ ಆ ಕೆಟ್ಟೋನೋ ಮಾಡಬೇಡ್ರಿ. ಅದನ್ನ ಆ ಒಬ್ಬ ವ್ಯಕ್ತಿ ಕೆಟ್ಟೋಣ ಅಂತ ಮಾಡಬೇಡ್ರಿ. ಇವಾಗ ನಾವು ಒಂದು ತೊಗೊಂಡ್ರೆ ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್ ಅವನು ಹೊಡೆದ, ಜಿಂಕೆ ಹೊಡೆದ, ಮಾಡ್ದ, ಅವನು ಹೋಗವನೆ. ಅದು ಮಾಡ್ರಿ. ಮತ್ತೆ ಯಾಕೆ ಎಲ್ಲ ನಮ್ಮ ಬಾಸ್ಗೋಸ್ಕರ ಬರ್ತೀರಾ? ಅದು ಮಾಡಬೇಡ್ರಿ. ಬಾಸು ಒಳ್ಳೆ ರೀತಿಯಲ್ಲಿ ಬ್ಯಾಕ್ಗ್ರೌಂಡ್ ಅವರು ಕೈಗೆ ನೆರವಾಗಿರೋದು, ಸಹಾಯ ಮಾಡಿರೋದು ಇಲ್ಲಿವರೆಗೂ ಹೇಳ್ಕೊಂಡಿಲ್ಲ ಸರ್. ನಾವು ಹೇಳ್ಕೊತೀವಿ, ನಾವು ಪ್ರೌಡ್ ಆಗಿ ಹೇಳ್ಕೊತೀವಿ. ಹೇಳ್ಕೊಳ್ಳಲ್ಲ ಸೆಲೆಬ್ರಿಟಿ ಆದ್ರೆ ನಾವು ಪ್ರೌಡ್ ಆಗಿ ಹೇಳ್ಕೊತೀವಿ. ಇದು ನಮ್ಮ ಬಾಸ್ಗಿರೋದು. ಅವ್ರು ಹೇಳ್ಕೊಳ್ಳಿಲ್ಲ ಅಂದ್ರೂ ಬೇಜಾರಿಲ್ಲ, ನಾವು ಹೇಳ್ಕೊತೀರಿ. ಯಾಕಂದ್ರೆ ನಮ್ಮ ಬಾಸ್ಗೋಸ್ಕರ ನಾವು ಇಟ್ಟಿರೋ ಬೆಲೆ ಬಾಸ್ಗಿರೋದು. ಅವ್ರು ಹೇಳ್ಕೊಳ್ಳಿಲ್ಲ ಅಂದ್ರೂ ಸರಿ, ನಾವು ಹೇಳ್ಕೊತೀರಿ. ಅಷ್ಟಿದ್ರೆ ನಮ್ಮ ಬಾಸು, ಅಷ್ಟು ಎದೆ ಮೇಲೆ ಸೆಲೆಬ್ರಿಟಿ ಅಂತ ಯಾವ ಇಂಡಸ್ಟ್ರಿಲಿ ಕನ್ನಡ ನನಗೆ ಈ ಥರ
ಬಿದ್ದು ಆಡ್ದೆ ಬಾಯಿ